ನನ್ನ ಹೆಸರು ಸುಭಾಷ್ನಿ. ನನ್ನ ತಂದೆಗೋಸ್ಕರ ನಾನು ನ್ಯಾಯ ಕೇಳಕ್ಕೆ ಬಂದಿದ್ದೀನಿ ಇಲ್ಲಿ. ಆಲ್ರೆಡಿ ನಾವು ಸ್ಟೇಷನ್ಗೆಲ್ಲನೂ ಹೋಗ್ಬಿಟ್ಟು ಬಂದ್ವಿ, ಅಲ್ಲೆಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀವಿ. ಇವಾಗೂ ನಮಗೆ ಖಂಡಿತ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀವಿ. ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡೆ ನಾವೆಲ್ಲರೂ ಇಲ್ಲಿ ಬಂದಿರೋದು. ಆಲ್ಮೋಸ್ಟ್ ಏನಂದರೆ ಇದು ಪ್ರಾಬ್ಲಮ್ ಬಂದ್ಬಿಟ್ಟು ನಮ್ಮ ಅಪ್ಪದು 2 ಎಕರೆ, ನಮ್ಮ ತಾತದು 2 ಎಕರೆ ಜಮೀನಿತ್ತು. ಅದನ್ನು ನಮ್ಮ ಅಪ್ಪಗೂ ಸೇರ್ಬೇಕಾಗಿರೋದನ್ನ ಯಾರೂ ನಮ್ಮ ಅಪ್ಪಗೆ ಇದುವರೆಗೂ ಕೊಡಲಿಲ್ಲ. ಸರಸ್ವತಿ ಅನ್ನೋರು, ಗಜೇಂದ್ರ ಅನ್ನೋರು ಇಬ್ಬರು ಯಾಮರ್ಸ್ಬಿಟ್ಟು ನಮ್ಮಪ್ಪ ಇದುವರೆಗೂ ಯಾವ ಡಾಕ್ಯುಮೆಂಟಲ್ಲೂ ಸೈನ್ ಮಾಡಿಲ್ಲ. ಅವರಿಬ್ಬರು ಯಾಮರ್ಸ್ಬಿಟ್ಟೆ ಎಲ್ಲನೂ ಇವಾಗ ಮಾಡ್ತಾ ಇರೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಹಾಕ್ಬಿಟ್ಟಿದ್ದಾರೆ, ಸೈಡ್ ಮಾರೋ ಥರ ಎಲ್ಲನೂ ಫೆಸಿಲಿಟೀಸ್ ಮಾಡಿಬಿಟ್ಟಿದ್ದಾರೆ. ನಮ್ಮಪ್ಪ 2024ರಲ್ಲಿ ಕೋರ್ಟ್ಗೂ ಹಾಕಿದ್ದಾರೆ. ಅದು ನಮಗೆ ಸರ್ವೆ ನಂಬರ್ಸು ಎಲ್ಲನೂ ಬಂದಿದೆ ನಮಗೆ. ನಾವು ಅದನ್ನ ಪ್ರಿಂಟು ತೊಗೊಂಡೋಗ್ಬಿಟ್ಟು ನಾವು ಲ್ಯಾಂಡ್ ಹತ್ರನೂ ಹಾಕಿದ್ವಿ, ಇಲ್ಲಿ ಯಾರು ತೊಗೊಬಾರ್ದು ಈ ಲ್ಯಾಂಡು ಅಂತ ಹೇಳ್ಬಿಟ್ಟು. ಅದೇ ಡಮಲ್ ರವಿ ಅವ್ರು ಬಂದ್ಬಿಟ್ಟು, ಇವರೇ ನೋಡಿ ಡಮಲ್ ರವಿ ಅವ್ರು ಬಂದ್ಬಿಟ್ಟು ಅದನ್ನ ತೆಗ್ಸ್ಬಿಟ್ಟಿದ್ದಾರೆ. 2ನೇ ಸಲನೂ ನಾವು ಹೋಗಿ ಹಾಕಿದ್ವಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಎಷ್ಟು ಸಲ ಹಾಕಿದ್ರೇನು ನಾವು 10 ಸಲ ಕಿತ್ತಾಕ್ತೀವಿ, ನೀವು ಬರೀ ಹೆಣ್ಮಕ್ಳಿದ್ದೀರಾ, ಏನು ಮಾಡೋಕ್ಕಾಗುತ್ತೋ ನೀವು ಮಾಡ್ಕೊಳ್ಳಿ. SP ಆಫೀಸ್ಗೆ ಹೋಗ್ಬಿಟ್ಟು ನಮ್ಮ ತಂದೆಯವರು ಕಂಪ್ಲೇಂಟು ಮಾಡಿದ್ದಾರೆ. ಆದ್ರೇನು ಯಾವ ನ್ಯಾಯನೂ ನಮಗೆ ಸಿಗಲಿಲ್ಲ ಸರ್. ಇವರೇ ಗಜೇಂದ್ರ ಅನ್ನೋದು ನಮ್ಮ ಅಪ್ಪಗೆ ಸೋದ್ರ ಮಾವ ಮಗ. ಆಮೇಲೆ ಬಂದ್ಬಿಟ್ಟು ಇವರು ಸರಸ್ವತಿ, ಇವರಿಬ್ಬರೇ ಸರ್ ಮಾಡಿರೋದು. ನಮ್ಮ ಅಪ್ಪನ ಯಾಮರ್ಸಿರೋದು ಇವರಿಬ್ಬರೇ. ಯಾಮರ್ಸ್ಬಿಟ್ಟು ಈ ಲ್ಯಾಂಡ್ನ ಬಂದ್ಬಿಟ್ಟು ಡಮಲ್ ರವಿ ಅವ್ರಿಗೆ ಕೊಟ್ಟಿರೋದು ಇವರೇ. ಇವರು ಇದುವರೆಗೂ ಸ್ಟೇಷನ್ಗೆ ಎಷ್ಟು ಸಲ ನಾವು ಕಂಪ್ಲೇಂಟ್ ಮಾಡಿದ್ರೇನು ಒಂದು ಸಲನೂ ಸ್ಟೇಷನ್ನಿಂದ ಇವ್ರನ್ನ ಕರೆಸಿಲ್ಲ, ಯಾರೂ ಕರೆಸಿಲ್ಲ. ಕೇಳಿದ್ರೆ ಅವ್ರಿಗೆ ಇವ್ರು ಕಾಲ್ ಮಾಡಿದ್ರೆ ಏನು ಹೇಳ್ತಾರೆ, ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ತಿದ್ರೆ, ಆದರೆ ನಮ್ಮ ಮುಂದೆನೇ ಓಡಾಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಮಾಡ್ತಾ ಇದ್ರು. ನೋಡಿ, ಇದು ನಾವು ಕೋರ್ಟಿಂದ ಬಂದಿರೋದು ಅಂತ ಹೇಳ್ಬಿಟ್ಟು, ಯಾರು ಅಲ್ಲಿ ತೊಗೊಬಾರ್ದು ಈ ಲ್ಯಾಂಡ್ನ ಅಂತ ಹೇಳ್ಬಿಟ್ಟು ನಾವು ಹೋಗಿ ಬೋರ್ಡ್ನ ಕೂಡ ಹಾಕಿದ್ವಿ. ನೈಟೇ ಕಿತ್ತಾಕ್ಬಿಟ್ಟಿದ್ದಾರೆ. ಅವ್ರು ನಮ್ಗೆ ಹೇಳ್ತಾ ಇರೋದು, ನೀವು 10 ಸಲ ಹಾಕಿದ್ರೇನು ನಾವು ಕಿತ್ತಾಕ್ತೀವಿ, ನೀವು SP ಆಫೀಸ್ಗೆ ಹೋಗಿ ಎಲ್ಲಾದರೂ ಹೋಗಿ ನಾವು ಇಲ್ಲಿಂದ ಏನು ಮಾಡಬೇಕು ನಾನು ಮಾಡ್ಕೊತೀನಿ. ಟೋಟಲ್ ಆಸ್ತಿ ಬಂದ್ಬಿಟ್ಟು 2 ಎಕರೆ ಜಮೀನಿದೆ. 2 ಎಕರೆಯಲ್ಲಿ ಅವ್ರ ಮೊಮ್ಮಕ್ಳು ಎಷ್ಟಿದಾರೋ ಅಷ್ಟು ಡಿವೈಡ್ ಮಾಡಬೇಕಾಗಿತ್ತು. ಆದರೆ ಇವರಿಬ್ರು ಯಾರಿಗೂ ಡಿವೈಡ್ ಮಾಡ್ದಿರ ಅವರಿಬ್ಬರೇ ಮಾಡ್ಕೊಂಡಿದ್ದಾರೆ. ನಮ್ಮಪ್ಪ ಗೊತ್ತೇ ಇಲ್ಲ ಇದು ವಿಷಯನೇ. ಆಮೇಲೆ ಗೊತ್ತಾಗಿನೇ ನಮ್ಮಪ್ಪ ಕೋರ್ಟ್ಗೆ ಹಾಕಿದ್ದು. ಎಲ್ಲರಿಗೂ ಸೇಫ್ಟಿ ಬೇಕು ಸರ್, ಮೇಯ್ನು. ಅವರಿಂದ ನಮ್ಗೆ ಏನು ತೊಂದರೆನೂ ಆಗಬಾರ್ದು. ನಮ್ಮ ಅಪ್ಪನೂ ಓಡಾಡ್ಬೇಕಂದ್ರೆ ನಮ್ಗೆ ಫುಲ್ಲು ಭಯನೇ ಅದೇ, ಯಾರಾದರೂ ಏನಾದರೂ ಮಾಡಿಬಿಡ್ತಾರಾ, ನಾವು ಎಲ್ಲಾದ್ರೂ ಆಚೆ ಹೋದ್ರೆ ನಮ್ಗೆ ಅದೇ ಭಯನೇ. ಅವರಿಂದ ನಮ್ಗೇನು ತೊಂದರೆ ಆಗ್ಬಾರ್ದು. ನಮ್ಮ ಅಪ್ಪಗೆ ಏನು ಆಸ್ತಿ ಸಿಗ್ಬೇಕೋ ಅದು ನಮ್ಮ ಅಪ್ಪಗೆ ಸಿಗ್ಬೇಕು, ನಮ್ಮ ಅಪ್ಪಗೆ ಸೇಫ್ಟಿ ಬೇಕು. ಇನ್ನು ಮಾಡಿಲ್ಲ ಸರ್, ಅವ್ರು ಏನು ಇದು ಮಾಡಿಲ್ಲ. ಮಾರಾಟ ಮಾಡೋದಕ್ಕೇನೆ ಇವಾಗ ಅವರು ಇದು ಮಾಡಿಟ್ಟಿರೋದಲ್ಲಿ ಯಾರಾದ್ರೂ ಬಂದ್ರೆ ತಗೊಳ್ಳಿ ಅಂತ. ಇವಾಗ ನಮ್ಗೆ ಬೋರ್ಡ್ ಬಿಡೋದ ಕಾರಣನೇ ಅದೇ. ಯಾಕಮ್ಮ ಸುಮ್ನೆ ಅವ್ರ ಹತ್ರ ಫೇಸ್ ಮಾಡ್ತೀರಾ, ನೀವಿರೋದೆಲ್ಲ ಹೆಣ್ಮಕ್ಳು ಸುಮ್ನೆ ಏನಕ್ಕೆ ಪ್ರಾಬ್ಲಮ್ ಮಾಡ್ಕೊಂತೀರಾ, ಅವ್ರು ಏನು ಸೆಟಲ್ಮೆಂಟ್ ಮಾಡ್ತಾರೋ ಮಾಡ್ಕೊಡಿ ಅಂತ. ಅವ್ರು ಕೊಡ್ತಾರೆ 50,000 ರೂಪಾಯಿ 60,000 ರೂಪಾಯಿ ಕೊಡ್ತಾರೆ. ಅದನ್ನ ತಗೊಂಡು ಹೋಗೋಕ್ಕಲ್ಲ, ನಮ್ಮ ಕೈಲಿ ಆಗಲ್ಲ ಸರ್. ನಮ್ಮ ಅಪ್ಪದ ಏನಿದೆಯೋ ಎಲ್ಲರೂ ಇದು ಮಾಡ್ಲಿ, ಡಿವೈಡ್ ಮಾಡಲಿ. ಕೋರ್ಟಿಂದ ಏನು ಬರುತ್ತೋ ನಮ್ಮ ಅಪ್ಪಗೆ ಅದು ಸಿಗಬೇಕು ಅಂತಾನೆ ನಾವು ಕಷ್ಟ. ನಾವೇನು ಕೋರ್ಟ್ ನ್ಯಾಯ ಏನಿದೆ ನಾವು ಅದನ್ನ ಏನು ಮೀರ್ತಾ ಇಲ್ಲ. ಅವ್ರೇನು ನಮಗೆ ಪ್ರೋಸೆಸ್ ಹೇಳ್ತಾ ಇದಾರೆ ಅದ್ರ ಪ್ರಕಾರನೇ ನಾವು ಹೋಗ್ತಾ ಇದೀವಿ. ಅವರೇ ನಮಗೆ ಬಂದು ಡಿಸ್ಟರ್ಬ್ ಮಾಡ್ತಾ ಇರೋದು. ಎಲ್ಲ ವಿಡಿಯೋ ಮಾಡಿ ಅವತ್ತು ಬೋರ್ಡ್ ಹಾಕಿದೀವಿ ನಾವು. ಎಲ್ಲರೂ ನಾವೇ ಹೋಗಿದ್ದು, ನಾವು ಇಷ್ಟು ಜನ ಹೆಣ್ಮಕ್ಳೇ ಹೋಗಿರೋದು. ಹೋಗ್ಬಿಟ್ಟು ಬೋರ್ಡ್ ಹಾಕಿದ್ರೆ ನೈಟೇ ಬಂದು ಕಿತ್ತಾಕ್ಬಿಟ್ಟು ಹೋಗಿದ್ದಾರೆ. ಅಲ್ಲಿ 2 ಹುಡುಗರು ಬಂದಿದ್ರು, ಅವರು ನಮ್ಮನ್ನ ವಿಡಿಯೋ ಮಾಡ್ಕೊಂಡು ಹೋದ್ರು. ನಾವು ಕೇಳಿದ್ವಿ, ಎಲ್ಲ ಹುಡುಗಿರು ಇರ್ತಾರೆ, ನೀನೇನಕ್ಕೆ ಕೇಳ್ದಿರ ಮಾಡ್ದಿರೋ ವಿಡಿಯೋ ತೆಗಿತಾ ಇದೀಯ ಅಂದ್ರೆ ಅವ್ರೋಗಿ ಏನು ಹೇಳಿದ್ದಾರೆ, ನಾವು ಹುಡುಗಿರೆಲ್ಲ ಸೇರ್ಕೊಂಡು ಅವ್ರಿಬ್ರು ನೋಡಿದ್ ಬಂದು